ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಮಾತಾಡ್ತಾ ಇರೋದು ಮಲಯಾಳಂ ಸಿನಿಮಾದ ಮೆಗಾ ಸ್ಟಾರ್ ಮಮ್ಮುಟ್ಟಿ ಮತ್ತು ವಿನಾಯಕನ್ ಅವರ ಹೊಸ ಸಿನಿಮಾ ಕಳಂಕಾವಲ್ ಬಗ್ಗೆ. ಇದು ಬರೀ ಸಿನಿಮಾವಲ್ಲ, ಒಬ್ಬ ಕೆಟ್ಟ ಸೈಕೋ ಕಿಲ್ಲರ್ ತಲೆ ಒಳಗೆ ಏನೋ ಓಡ್ತಿರುತ್ತೆ ಅಂತ ತೋರ್ಸೋ ಕರಾಳ ಕಥೆ. ಈ ಸಿನಿಮಾ ಕಥೆ ಸುಮ್ನೆ ಬರೆದಿದ್ದಲ್ಲ. ಕರ್ನಾಟಕದ ಸೈನೈಡ್ ಮೋಹನ್ ಮದುವೆ ಮಾಡ್ಕೋತೀನಿ ಅಂತ ಹೆಣ್ಣುಮಕ್ಕಳನ್ನ ನಂಬಿಸಿ ಸೈನೈಡ್ ಕೊಟ್ಟು ಸಾಯಿಸ್ತಿದ್ದ ಆ ಕಿರಾತಕನ ಕಥೆಯಿಂದ ಸ್ಫೂರ್ತಿ ಪಡೆದ ಸಿನಿಮಾ ಇದು. ಕಥೆ ಎಲ್ಲಿ ಶುರುವಾಗುತ್ತೆ ಅಂದ್ರೆ, ಕೇರಳದ ಹಳ್ಳಿಗಳಲ್ಲಿ ಹೆಣ್ಣುಮಕ್ಕಳು ಒಬ್ಬೊಬ್ಬರಾಗಿ ಕಾಣದಂತಾಗ್ತಾರೆ. ಈ ಕೇಸ್ ಹಿಡಿಯೋಕೆ ಎಸ್ಐ ಜಯಕೃಷ್ಣನ್ ರೆಡಿಯಾಗ್ತಾರೆ. ಅವ್ರಿಗೆ ಸಹಾಯ ಮಾಡೋಕೆ ಪೊಲೀಸ್ ಆಫೀಸರ್ ಸ್ಟ್ಯಾನ್ಲಿ ದಾಸ್ ಬರ್ತಾರೆ. ಆದ್ರೆ ಅಸಲಿ ಟ್ವಿಸ್ಟ್ ಇಲ್ಲೇ ಇರೋದು. ಯಾರನ್ನ ನಾವು ಪೊಲೀಸ್ ಅಂತ ನಂಬಿದ್ದೆವೋ ಅವನೇ ಅಸಲಿ ಕಿಲ್ಲರ್ ಆಗಿದ್ರೆ, ಇಲಾಖೆಯಲ್ಲೇ ಇದ್ದುಕೊಂಡು ಈತ ಹೇಗೆ ಕೊಲೆ ಮಾಡ್ತಾನೆ, ವಿನಾಯಕನ್ ಇವನ್ನ ಹೇಗೆ ಹಿಡಿತಾರೆ ಅನ್ನೋದನ್ನೇ ಸಿನಿಮಾದಲ್ಲಿ ಸಖತ್ತಾಗಿ ತೋರಿಸಿದ್ದಾರೆ. ಪ್ಲಸ್ ಪಾಯಿಂಟ್ಸ್: ಮಮ್ಮುಟ್ಟಿಯವರಿಗೆ ವಯಸ್ಸಾಗಿದ್ರೂ ಆ ಕಣ್ಣಿನ ಪವರ್ ಮಾತ್ರ ಸೂಪರ್. ಸಿನಿಮಾದಲ್ಲಿ ಅವರು ಕೂಗಾಡಲ್ಲ, ಯಾರಿಗೂ ಹೊಡೆಯಲ್ಲ, ಆದ್ರೆ ಅವರ ಒಂದು ನಗು ಇದೆಯಲ್ಲ, ಅದು ನೋಡಿದ್ರೆ ನಿಮ್ಗೆ ಭಯ ಆಗುತ್ತೆ. ಪಕ್ಕಾ ಸೈಕೋ ಕಿಲ್ಲರ್ ಅಂದ್ರೆ ಹೀಗೆ ಇರಬೇಕು. ವಿನಾಯಕನ್ ಅವರ ಸ್ಟೈಲ್ ಮತ್ತು ಆಕ್ಟಿಂಗ್ ಸಿನಿಮಾಗೆ ದೊಡ್ಡ ಶಕ್ತಿ. ಮಮ್ಮುಟ್ಟಿಗೆ ಸರಿಯಾದ ಪೈಪೋಟಿ ಕೊಟ್ಟಿದ್ದಾರೆ. ಹಳೇ ಕಾಲದ ಕೇರಳದ ಫೀಲ್, ಸದಾ ಸುರಿಯೋ ಮಳೆ, ಆ ಕತ್ತಲೆ ನೋಡೋಕೆ ಸಖತ್ತಾಗಿದೆ. ಬಿಜಿಎಂ ಅಂತೂ ನಿಮ್ಮ ಎದೆ ಬಡಿತ ಜಾಸ್ತಿ ಮಾಡೋದು ಗ್ಯಾರಂಟಿ. ಮೈನಸ್ ಪಾಯಿಂಟ್ಸ್: ಇದು ಫೈಟ್ ಇರೋ ಮಾಸ್ ಸಿನಿಮಾ ಅಲ್ಲ. ಕಥೆ ತುಂಬಾ ನಿಧಾನವಾಗಿ ಹೋಗುತ್ತೆ. ವೇಗವಾಗಿ ಸಿನಿಮಾ ಇರಬೇಕು ಅನ್ನೋರಿಗೆ ಸ್ವಲ್ಪ ಬೋರ್ ಆಗಬಹುದು. ಸಿನಿಮಾದಲ್ಲಿ ಕೊಲೆ ಮಾಡೋದು ಮತ್ತು ಸತ್ತವರನ್ನ ತೋರಿಸೋ ರೀತಿ ಸ್ವಲ್ಪ ಭಯಾನಕವಾಗಿದೆ. ಸಣ್ಣ ಮಕ್ಕಳು ಅಥವಾ ಮನಸ್ಸು ಗಟ್ಟಿಯಿಲ್ಲದವರಿಗೆ ಇದು ಇಷ್ಟ ಆಗಲ್ಲ. ಪೊಲೀಸ್ ಆಗಿದ್ದುಕೊಂಡು ಇಷ್ಟು ವರ್ಷ ಕೊಲೆ ಮಾಡಿದ್ರೂ ಯಾರಿಗೂ ಗೊತ್ತಾಗಲ್ಲ ಅಂದ್ರೆ ನಂಬೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕಳಂಕಾವಲ್ ಒಂದು ಸಖತ್ ಡಾರ್ಕ್ ಸಿನಿಮಾ. ಮಮ್ಮುಟ್ಟಿಯವರ ಕ್ರೂರ ನಟನೆ ನೋಡಬೇಕು ಅಂದ್ರೆ ನೀವು ಗಟ್ಟಿ ಗುಂಡಿಗೆ ಮಾಡ್ಕೊಂಡು ಒಬ್ರೇ ಕೂತು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.